ಕ್ವಶನ್ ಸರ್ ನಾಟ್ 181 ಏನಿದೆ ಏನಂತೆ ಸೊನ್ನೆ ಬಿಂದು ಸೊನ್ನೆ ಒಂದು ಸೊನ್ನೆ ಬಿಂದು ಒಂದರ ಸಾಮಾನ್ಯ ಭಿನ್ನರಾಶಿ ರೂಪ ಹೌದಾ ಭಿನ್ನರಾಶಿ ರೂಪ ನೋಡಿ ಇದ್ರ ಸಾಮಾನ್ಯ ಭಿನ್ನರಾಶಿ ರೂಪ ಅಂತಂದ್ರ ನಾವು ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಬಿಂದು ನಂತರ ಎಷ್ಟು ಸ್ಥಾನ ಐತಪ್ಪ ಇಲ್ಲಿ ಎರಡು ಸ್ಥಾನ ಐತಿ ಬಿಂದು ನಂತರ ಎಷ್ಟು ಸ್ಥಾನ ಐತಿ ನೋಡ್ರಿ ಒಂದು ಛೇದಕ ಗೆರೆಯನ್ನ ಹಾಕೊಳ್ರಿ ಛೇದಕ ಗೆರೆ ಹಾಕೊಂಡು ಇಲ್ಲಿ ಒಂದು ಬರೀರಿ ಒಂದು ಬರ್ದು ಬಿಂದು ನಂತರ ಎಷ್ಟು ಸ್ಥಾನ ಐತಿ ಒಂದು ಎರಡು ಒಂದು ಒಂದು ಎರಡು ಬರ್ದ್ರಿ ಬಿಂದು ನಂತರ ಎರಡು ಸ್ಥಾನ ಬರ್ದ್ರಿ ಎರಡು ಸ್ಥಾನ ಇತ್ತು ಎರಡು ಸೊನ್ನೆ ಕೊಟ್ರಿ ಹೌದಾ ಈಗ ಮೇಲೆ ಎಷ್ಟು ಐತಪ್ಪ ಇಲ್ಲಿ ಒಂದು ಬರ್ಬಿಡ್ರಿ ಇದು ಆನ್ಸರ್ ಮೇಲೆ ಎಷ್ಟು ಸಂಖ್ಯೆ ಇರುತ್ತೆ ಅಷ್ಟು ಬರ್ಬಿಡ್ರಿ ಅದು ಆನ್ಸರ್ ಗೊತ್ತಾಯ್ತಾ ಈಗ ಅರ್ಥ ಆಯ್ತಾ ದಶಮಾಂಶ ಇದ್ದಿದ್ದನ್ನ ಭಿನ್ನರಾಶಿಗಳು ಬರೀ ಹೆಂಗ್ ಬರೀಬೇಕು ಅಂತ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇನ್ನೊಂದು ಐತೆ ಅದ್ರಂಗನ 6.182ಕ್ಕ 6.59 ಇದನ್ನು ಸಾಮಾನ್ಯ ಭಿನ್ನರಾಶಿಯೊಳಗ ಬರೆಯಿರಿ ಸಾಮಾನ್ಯ ಭಿನ್ನ ರಾಶಿಯಲ್ಲಿ ಬರೆ ಸೇಮ್ ಕ್ವಶನ್ ಸೇಮ್ ಅದ್ರಲ್ಲಿ ಏನು ಬರಲಿಲ್ಲ ಸೇಮ್ ಹೌದಾ ಸಾಮಾನ್ಯ ಭಿನ್ನರಾಶಿಯಲ್ಲಿ ಬರೆಯಿರಿ ಒಂದು ಛೇದಕ ಗೆರೆಯನ್ನು ಹಾಕೊಡ್ರಿ ಪಾಯಿಂಟ್ ನಂತರ ಬಿಂದು ನಂತರ ಎಷ್ಟು ಸ್ಥಾನ ಅದಾವ ಇಲ್ಲಿ ಎರಡು ಒಂದು ಬರೀರಿ ಎರಡು ಸೊನ್ನೆ ಕೊಟ್ಟು ಮ್ಯಾಗ ಎಷ್ಟು ಅದಾವ ಸಂಖ್ಯೆ ಅಷ್ಟು ಸಂಖ್ಯೆ ಅದನ್ನ ಸೇಮ್ ಅದ ಹೆಂಗೈತೆ ಹಂಗ ಬಿಂದು ಬಿಟ್ಕಟ್ಟ ಸಂಖ್ಯೆ ಬರ್ಬಿಡ್ರಿ 6 5 9 650 ಮುಗಿತ ಆನ್ಸರ್ ಇದೇನಿದು ಸಾಮಾನ್ಯ ಭಿನ್ನರಾಶಿ ಇದನ್ನೇನ್ ಬರ್ತೀವಿ ನಾವೀಗ ಸಾಮಾನ್ಯ ಭಿನ್ನರಾಶಿ ಗೊತ್ತಾಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸೇಮ್ ಇದ್ರಂಗ ಇನ್ನೊಂದು ಕ್ವಶನ್ ಐತಿ 183 ಏನೈತಿ 12.7 ಇದನ್ನು ಸಾಮಾನ್ಯ ಭಿನ್ನ ರಾಶಿಯಲ್ಲಿ ಬರೆ ಸಾಮಾನ್ಯ ಭಿನ್ನ ರಾಶಿಯಲ್ಲಿ ಬರೆ ಹೌದಾ ಸೇಮ್ ಅದರಂಗ ಒಂದು ಛೇದಕ ರೇಖೆಯನ್ನು ಹಾಕೊಳ್ರಿ ಛೇದಕ ಗೆರೆಯನ್ನ ಹಾಕೊಳ್ರಿ ಹಾಕೊಂಡು ಪಾಯಿಂಟ್ ನಂತರ ಎಷ್ಟು ಸ್ಥಾನ ಐತಿ ಇಲ್ಲಿ ಒಂದು ಬರ್ದು ಒಂದು ಪೂಜೆ ಕೊಟ್ಬಿಡ್ರಿ ಮ್ಯಾಗಲ್ ಸಂಖ್ಯೆಗಳನ್ನ ಯಥಾವತ್ತಾಗಿ ಹಂಗೆ ಬರ್ಬೋದು 1 2 7 ಮುಗಿ ಸಾಮಾನ್ಯ ಭಿನ್ನ ರಾಶಿಗಳು ಬರ್ದು ಮುಗಿ ಗೊತ್ತಾಯ್ತಾ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ 184ಕ್ಕೆ ನೋಡ್ರಿ ಮತ್ತೊಂದು ಕ್ವಶನ್ ಹೆಂಗೈತಪ್ಪ ಅಂತಂದ್ರ 256 256.8 ಇದನ್ನು ಸಾಮಾನ್ಯ ಭಿನ್ನ ರಾಶಿಯಲ್ಲಿ ಬರೆ ಸಾಮಾನ್ಯ ಭಿನ್ನ ರಾಶಿಯಲ್ಲಿ ಬರೆ ಹೌದಾ ಸೇಮ್ ಇದ್ರಂಗ ಲೆಕ್ಕ ಏನು ಫರಕಿಲ್ಲ ಒಂದು ಛೇದಕ ರೇಖೆಯನ್ನು ಹಾಕೊಳ್ರಿ ಬಿಂದು ನಂತರ ಪಾಯಿಂಟ್ ನಂತರ ಎಷ್ಟು ಸ್ಥಾನ ಅದಾವ ಇಲ್ಲಿ ಒಂದು ಸ್ಥಾನ ಐತಿ ಒಂದು ಬರ್ದು ಒಂದು ಸೊನ್ನೆ ಬರ್ರಿ ಮ್ಯಾಗಲ್ ಸಂಖ್ಯೆ ಬರ್ಬಿಡ್ರಿ ಮುಗಿತ ಆನ್ಸರ್ 2 5 6 8 ಅರ್ಥ ಆಯ್ತಾ ಇದು ಇನ್ನೊಂದು ಪದ್ಧತಿ ಐತಿ ಅದು ನಿಮಗೆ ಸ್ವಲ್ಪ ಲೆಂದಿ ಆಗುತ್ತಾ ಏನಪ್ಪಾ ಅಂತಂದ್ರ ಇಲ್ಲೇ ನೋಡ್ರಿ ಇಲ್ಲೇ ಪಾಯಿಂಟ್ ನಂತರ ದಶಾಂಶ ಶತಾಂಶ ಅಂದ್ರ 100 ಶತಾಂಶ ಅಂದ್ರೆ ಏನು 100 ಬರೀತಾರೆ ದಶಾಂಶ ಅಂತಂದ್ರ ಇಲ್ಲಿ ನೋಡ್ರಿ ಪಾಯಿಂಟ್ ನಂತರ ಒಂದು ಸ್ಥಾನ ಅಂದ್ರೆ ಇದು ದಶಾಂಶ ಅಂತಂದ್ರ 10 ಬರೀಬೇಕು ದಶಾಂಶ ಅಂದ್ರೆ 10 ಶತಾಂಶ ಅಂದ್ರೆ 100 ಸಹಸ್ರಾಂಶ ಅಂದ್ರೆ 1000 ಸಹಸ್ರಾಂಶ ಅಂದ್ರೆ ಏನು 1000 ದಶಾಂಶ ಶತಾಂಶ ಸಹಸ್ರಾಂಶ ದಶಾಂಶ ಅಷ್ಟ ಇತ್ತಪ್ಪ ಅಂದ್ರ 10 ಬರಿಬೇಕು ಮುಂದೆ ದಶಾಂಶದಿಂದ ಶತಾಂಶ ಇದ್ರ 100 ಬರಿಬೇಕು ಸಹಸ್ರಾಂಶ 1000
ಅದು ನಿಮಗೆ ನೆನಪು ಉಳಿಯಂಗಿಲ್ಲ. ಒಮ್ಮೆ ದಶಾಂಶ, ಶತಾಂಶ, ಸಹಸ್ರಾಂಶ ಅನ್ನೋದು ನೆನಪು ಇರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಯಾವ ಉಪಯೋಗವನ್ನು, ಯಾವ ಸ್ಟ್ರಿಕ್ಸ್ ಅನ್ನು ಉಪಯೋಗ ಮಾಡ್ಬೇಕಪ್ಪ ಅಂತಂದ್ರ ಬಿಂದು ನಂತರ ಎಷ್ಟು ಸ್ಥಾನ ಇರ್ತಲ್ಲ ಅದನ್ನ ಯೂಸ್ ಮಾಡ್ಬೇಕು ತಲೆಯೊಳಗೆ. ಹೌದಾ? ಬಿಂದು ನಂತರ ಈಗ ಎಷ್ಟು ಸ್ಥಾನ ಐತಿ? 2 ಸ್ಥಾನ ಐತಿ. 2 ಪೂಜೆ ಮಾಡ್ಬೇಕು. ಬಿಂದು ನಂತರ 2 ಸ್ಥಾನ ಇದ್ರ 2 ಪೂಜೆ, ಬಿಂದುವಿನ ನಂತರ 3 ಪೂಜೆ ಇದ್ರ 3 ಸ್ಥಾನ ಇದ್ರ 3 ಪೂಜೆ, 4 ಸ್ಥಾನ ಇದ್ರ 4 ಪೂಜೆ, 5 ಸ್ಥಾನ ಇದ್ರ ಅಂದ್ರ 5 ಪೂಜೆ. ಇಷ್ಟ ಸಿಂಪಲ್. ಅರ್ಥ ಐತೆ? ಇದನ್ನ ದಶಮಾಂಶ ಭಿನ್ನ ರಾಶಿಗಳು ಬರೆಯಕ್ ಬರ್ತಾ? ದಶಮಾಂಶ ಅಂದ್ರ ಬಿಂದು ಇರುವಂತ ಲೆಕ್ಕಗಳು. ದಶಮಾಂಶ ಅಂದ್ರೆ ಏನು? ಬಿಂದು ಇರುವಂತ ಲೆಕ್ಕಗಳು. ದಶಾಂಶ, ಶತಾಂಶ, ಸಹಸ್ರಾಂಶ ಇಂಥವುಗಳಿಗೆ ನಾವು ಏನಂತೀವಿ? ದಶಮಾಂಶ ಲೆಕ್ಕಗಳು ಅಂತ ಕರಿತೀವಿ. ದಶಮಾಂಶ ಲೆಕ್ಕಗಳು. ಹೌದಾ? ಇದನ್ನ ಏನ್ ಮಾಡ್ಬೇಕು? ಭಿನ್ನ ರಾಶಿಗಳು ಬರೀಬೇಕು. ಭಿನ್ನ ರಾಶಿ ಇದ್ದದನ್ನ ದಶಮಾಂಶಗಳು ಬರೀಬೇಕು. ಮಾನ್ಯ ಭಿನ್ನ ರಾಶಿ ಇದ್ದದನ್ನ ದಶಮಾಂಶಗಳು ಬರ್ರಿ. ದಶಮಾಂಶ ಭಿನ್ನ ರಾಶಿಯೊಳಗ, ಭಿನ್ನ ರಾಶಿಯೊಳಗ ಇದ್ದದನ್ನ ದಶಮಾಂಶದೊಳಗ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ರಿ. ಏನೈತಿ ಇಲ್ಲಿ? ಏನೈತಪ್ಪ ಅಂತಂದ್ರ ರೂಪಾಯಿ 9.75 ರೂಪಾಯಿ 9 ರೂಪಾಯಿ 9.85 ರೂಪಾಯಿ 9.85 ಸಾರಿ 75 ಮತ್ತು ರೂಪಾಯಿ 14.35 ಮತ್ತು 23.15 ಮೊತ್ತ ಎಷ್ಟು? 15ರ ನೋಡ್ರಿ, ನಾವೇನ್ ಮಾಡ್ಬೇಕಪ್ಪ ಅಂದ್ರ ಬಿಂದು ಸೀದಾ ದಶಮಾಂಶ ಬಿಂದು ಸೀದಾ ಬಿಡಿ ಸ್ಥಾನದೊಳಗೆ ಬಿಡಿನ ಬರಿಬೇಕು, 10ರ ಸ್ಥಾನದೊಳಗೆ 10ನ ಬರಿಬೇಕು, 100ರ ಸ್ಥಾನದೊಳಗೆ 100ನ ಬರಿಬೇಕು, ದಶಾಂಶ ಸ್ಥಾನದೊಳಗೆ ದಶಾಂಶ ಬರಿಬೇಕು, ಶತಾಂಶ ಸ್ಥಾನದೊಳಗೆ ಶತಾಂಶ ಬರಿಬೇಕು, ಸಹಸ್ರಾಂಶ ಸ್ಥಾನದೊಳಗೆ ಸಹಸ್ರಾಂಶ ಬರಿಬೇಕು. ನೋಡ್ರಿ, ಬಿಡಿ ಎಷ್ಟೈತಿ? 9.15. ಹೌದಾ? ರೂಪಾಯಿ 9.15. ನೆಕ್ಸ್ಟ್ 75 ರೂಪಾಯಿ ಬಿಂದು 75. ನೆಕ್ಸ್ಟ್ 14 ಬಿಂದು. ನೋಡಿ, 4 ಅನ್ನೋದು ಬಿಡಿ, ಇಲ್ಲಿ 1 ಅನ್ನೋದು 10. ಬಿಡಿ ಸ್ಥಾನದೊಳಗೆ ಬಿಡಿ. ನೋಡಿ, ಈ ಬಿಡಿ ಸೀದಾ ಈ ಬಿಡಿ ಇರಬೇಕು, ಬಿಡಿ ಸೀದಾ ಬಿಡಿ ಇರಬೇಕು. ನೆಕ್ಸ್ಟ್ ಬಿಂದು ಇಲ್ಲಿ ದಶಾಂಶ ಎಷ್ಟೈತಿ? ದಶಾಂಶ ಎಷ್ಟೈತಿ? 35. ನೆಕ್ಸ್ಟ್ ದಶಾಂಶ 3, ಶತಾಂಶ 5. ನೆಕ್ಸ್ಟ್ ರೂಪಾಯಿ 23.15 ರೂಪಾಯಿ 23.15 15 ಅನ್ಬೇಕಲ್ಲ. ದಶಾಂಶ ಶತಾಂಶ ದಶಾಂಶ ಶತಾಂಶ. ಈಗ ಇದರ ಒಟ್ಟು ಮೊತ್ತವನ್ನ ಕಂಡುಹಿಡಿಯಿರಿ. ನೋಡ್ರಿ, ಈ ಒಂದು ಶತಾಂಶಕ್ಕೆ ಶತಾಂಶನ ಕೂಡಿಸ್ಬೇಕು, ದಶಾಂಶಕ್ಕ ದಶಾಂಶನ ಕೂಡಿಸ್ಬೇಕು. ಇಲ್ಲಿ ಯಾವುದೇ ರೀತಿ ಸಹಸ್ರಾಂಶ ಸಂಖ್ಯೆ ಇಲ್ಲ. ನೋಡ್ರಿ, 5 ಕೂಡಿಸಿದ 10, 10 1 5 15. ನೆಕ್ಸ್ಟ್ 710, 10 1 11 12 ಬಿಂದು. ನೆಕ್ಸ್ಟ್ 9 4 13 9 4 13. ಈಗ ಬಿಡಿ ಸ್ಥಾನದ ಸಂಖ್ಯೆಗಳನ್ನ ಕೂಡ್ಸಾಕತ್ತೀವಿ ನಾವು. ಇವೆಲ್ಲ ಬಿಡಿ ಬಿಡಿ ಕೊಡ್ತಕ್ಕ. 9 ಬಿಡಿ, 4 ಬಿಡಿ, 3 ಬಿಡಿ, 1 ಬಿಡಿ. ಇವು ಬಿಡಿ ಸ್ಥಾನದ ಸಂಖ್ಯೆಗಳನ್ನ ಕೂಡ್ಸಾಕತ್ತೀವಿ ನಾವು. 9 4 13, 13 1 3 16, 16 1 17. ನೋಡಿ, 17. ಹೌದಾ? ನೆಕ್ಸ್ಟ್ 1 1 2 3 1 4. ಇವಾಗ ಬಿಂದು ಕೊಟ್ಟಿವಿ. ಒಟ್ಟು ಮೊತ್ತ ಎಷ್ಟಾಯ್ತಪ್ಪ? ರೂಪಾಯಿ 47.25. 47.25. ಹೌದಾ? ಇಲ್ಲ ಅಂತಂದ್ರ ರೂಪಾಯಿ 47.25 ಪೈಸೆ. 47 ರೂಪಾಯಿ 25 ಪೈಸೆ. ಹಿಂಗೆ 25 ಪೈಸೆ. ಅಂಕಿ ಒಳಗೆ ಹೇಳ್ಬೇಕಪ್ಪ ಅಂದ್ರ ಬಿಂದು 2 5 ಬಿಂದು 2 5 ಆಗ್ಬೇಕು. ಗೊತ್ತಾಯ್ತಾ? ಎಲ್ಲರಿಗೂ ಅರ್ಥ ಐತೆ? ಅರ್ಥ ಐತಾ? ಯಾರಾದ್ರೂ